ಲಿಂಗಾಷ್ಟಕಂ 5ನೇ ಭಾಗ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹರ ಸುಶೋಭಿತಲಿಂಗಂ ಸಂಚಿತಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಕುಂಕುಮ ಚಂದನ ಲೇಪಿತಲಿಂಗಂ. ಶಿವನು ಪ್ರತ್ಯೇಕವಾಗಿ ಕುಂಕುಮ ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಇಚ್ಛಿಸುವುದಿಲ್ಲ. ಆದರೆ ನಾವು ಶಿವನಿಗೆ ಸಮರ್ಪಿಸಿದರೆ, ಅದರಲ್ಲೂ ವಿಶೇಷವಾದ ದಿನಗಳಲ್ಲಿ, ದೇವಸ್ಥಾನ ಜಾತ್ರೆಗಳಲ್ಲಿ ದೇವರಿಗೆ ಇಟ್ಟರೆ ಸ್ವೀಕರಿಸುವನು. ಅರ್ಚನೆಯನ್ನು ಮಾಡಬಹುದು. ಶಿವನಿಗೆ ಏನೂ ಬೇಕಿಲ್ಲ, ಆದರೆ ನಮಗಾಗಿ ಸ್ವೀಕರಿಸುತ್ತಾನೆ. ಮಕ್ಕಳು ಮೊಮ್ಮಕ್ಕಳು ಕೊಟ್ಟಾಗ ಹಿರಿಯರು ಸ್ವೀಕರಿಸುವಂತೆ. ಪಂಕಜಹಾರ ಸುಶೋಭಿತಲಿಂಗಂ. ಶಿವನಿಗೆ 1 ಅಥವಾ 2 ತಾವರೆ ಹೂಗಳಿಂದ ಅಲಂಕರಿಸಿದರೆ ಸಾಕು, ಬಹಳ ಅಂದವಾಗಿ ಕಾಣುವನು. ಹಾರ ಎಂದು ಹೇಳಿರುವುದರಿಂದ ಕೊಳದಲ್ಲಿರುವ ತಾವರೆಗಳೆಲ್ಲವನ್ನೂ ಕೀಳಬಾರದು. ಅಲ್ಲದೆ ಲಿಂಗ 2 ಕಡೆಗಳಲ್ಲಿ ಅರಳಿದ 2 ತಾವರೆ ಹೂಗಳನ್ನಿಟ್ಟರೆ ಬಹಳ ಸುಂದರವಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ನಾವು ಸಹ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು. ಆಗ ದೇವರಿಗೂ ನಾವು ಇಷ್ಟವಾಗುತ್ತೇವೆ, ಆಗ ನಾವು ಆನಂದವಾಗಿರುತ್ತೇವೆ. ಕುಂಕುಮದಂತೆ ಕಾಂತಿವಂತರಾಗಿ, ಚಂದನದಂತೆ ಪರಿಮಳದಿಂದ ಕೂಡಿ, ಪಂಕಜದಂತೆ ಅರಳಿದ ವಿಶಾಲವಾದ ಮೃದುವಾದ ಮನಸ್ಸುಳ್ಳವರಾಗಿ ಇದ್ದಾಗ ಸಂಚಿತ ಪಾಪ ವಿನಾಶನ ಲಿಂಗಂ. ಎಷ್ಟೋ ಜನ್ಮಗಳಿಂದ ಕೂಡಿಟ್ಟ ಪಾಪಕರ್ಮಗಳು ಎಂದಿಗೆ ಹೋಗುವುದೋ ಅಂತ ಚಿಂತೆಯನ್ನು ಮಾಡ್ತಾ ಇರುವಾಗ ಅದನ್ನೆಲ್ಲವನ್ನೂ ಹೋಗಲಾಡಿಸುತ್ತಾನೆ. ಅದಕ್ಕಾಗಿ ನಿರಂತರ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಜಪ ಮಾಡಿದರೆ ಸಾಕು. ಆದ್ದರಿಂದಲೇ ಕಾರ್ತೀಕ ಮಾಸ ಶ್ರೇಷ್ಠವೆಂದಿದ್ದಾರೆ. ಇಡೀ ವರ್ಷ ಅಂತಂದರೆ ಬಹಳ ಕಷ್ಟ ಅಂತ ಹೇಳಿ, ಮಾಡಲು ಕಷ್ಟ ಎಂದು 1 ತಿಂಗಳಾದರೂ ಮಾಡಬಹುದು ಅಂತ ಹೇಳಿ ಎಲ್ಲರಿಗೂ ಸಾಧ್ಯವಾಗುವ ರೀತಿಯಲ್ಲಿ ನಮ್ಮ ಹಿರಿಯರು ಆಚರಣೆಯನ್ನು ಮಾಡಿದ್ದಾರೆ. ಈ ತಿಂಗಳಿನಲ್ಲಿ ಮಾಸದ ಹೆಸರಿನಲ್ಲಿ ಸೋಮವಾರವೆಂದು, ಪೂರ್ಣಿಮೆ, ಏಕಾದಶಿ, ಕ್ಷೀರಾಬ್ದಿ, ದ್ವಾದಶಿ ಅನೇಕ ದಿನಗಳಲ್ಲಿ ಉಪವಾಸವನ್ನು ಆಚರಿಸ್ತಾರೆ. ಇದರಿಂದ ಉಪವಾಸದ ಅಭ್ಯಾಸವಾಗುತ್ತದೆ. ನೆಲದ ಮೇಲೆ ಮಲಗುವುದರಿಂದ ಹಾಸಿಗೆ ಇಲ್ಲದಿದ್ದರೂ ಮಲಗುವ ಅಭ್ಯಾಸವಾಗುತ್ತದೆ. ಹೀಗೆ ಅನೇಕ ನಿಬಂಧನೆಗಳನ್ನು ಆಚರಿಸುತ್ತಾರೆ. ಇವುಗಳಿಂದ ಇಂದ್ರಿಯ ನಿಗ್ರಹ, ಶಾಂತಿ, ಸಹನೆಗಳು ಉಂಟಾಗುತ್ತವೆ. ಇದರಿಂದ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತೇವೆ. ಆಗ ಸಂಚಿತ ಪಾಪಗಳು ನಮ್ಮಿಂದ ದೂರಾಗುತ್ತವೆ. ಹೀಗೆ ಅವಕಾಶವಿದ್ದಷ್ಟು ಪೂಜಿಸಿದರೆ ಪರಮಾತ್ಮನು ನಮಗೆ ಆಕಾಶದಷ್ಟು ನೀಡುವನು. ನಿಮಗೆ ಅವಕಾಶವನ್ನು ಕೊಡುವುದು ಆಕಾಶವೇ ಅಲ್ಲವೇ? ಅವನೇ ಪರಮಾತ್ಮ. ಅಂತಹ ಸದಾಶಿವನಿಗೆ ಪ್ರಣಾಮಗಳು.